ತಮ್ಮನೆಲ್ಲ ನೋಡಿ ಕ್ಯೂರಿಯಾಸಿಟಿ ಇಂದ ಬಂದಿರ್ತೀರಾ 1 ಲಕ್ಷ ಟ್ರೈಪಾಡ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಾನು ಅದರ ಫುಲ್ ಸ್ಪೆಸಿಫಿಕೇಶನ್ ನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಮತ್ತೆ ಲೈಕ್ ಮಾಡಿಲ್ಲ, ಲೈಕ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನಾನು ಆ ಟ್ರೈಪಾಡ್ ನ ಬೈ ಮಾಡಿಲ್ಲ, ಹಾಗಾಗಿ ನಾನು ಕೆಲವೊಂದು ವಿಡಿಯೋಗಳ ಮುಖಾಂತರ ಈ ಟ್ರೈಪಾಡ್ ಹೇಗೆ ವರ್ಕ್ ಆಗುತ್ತೆ ಮತ್ತು ಅದನ್ನ ನಾವು ಹೇಗೆ ಯೂಸ್ ಮಾಡೋದು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ವಿಷಯಕ್ಕೆ ಬರೋಣ. ನೀವು ಈಗ ಏನ್ ನೋಡ್ತಿದ್ದೀರಲ್ಲ ಈ ಟ್ರೈಪಾಡ್ ನ ಹೆಸರು ಬಂದ್ಬಿಟ್ಟು ಟ್ರೈಪಾಡ್ ಎಕ್ಸ್ ಅಂತ. ಈ ಟ್ರೈಪಾಡ್ 2 ವೇರಿಯಂಟ್ ಅಲ್ಲಿ ಸಿಗುತ್ತೆ, ಟ್ರೈಪಾಡ್ ಎಕ್ಸ್, ಟ್ರೈಪಾಡ್ ಎಕ್ಸ್ ಪ್ರೋ. ಮತ್ತೆ ನೀವೇನಾದ್ರೂ ಈ ಟ್ರೈಪಾಡ್ ನ ಬೈ ಮಾಡ್ಬೇಕಂದ್ರೆ ಈಗೇನ್ ಯೂಸ್ ಮಾಡ್ತಿದಾರಲ್ಲ ಈ ಫ್ಲಿಪ್ಕಾರ್ಟ್, ಮೀಶೋ, ಅಮೆಜಾನ್ ಈ ಆಪ್ ಗಳಲ್ಲಿ ಈ ಟ್ರೈಪಾಡ್ ಸಿಗೋದಿಲ್ಲ. ನೀವೇನಾದ್ರೂ ಈ ಟ್ರೈಪಾಡ್ ನ ಬೈ ಮಾಡಬೇಕು ಅಂದ್ರೆ ಒಂದು ಅಫಿಷಿಯಲ್ ವೆಬ್ಸೈಟ್ ಇದೆ, ಎಡಲ್ಕ್ರೋನ್ ಅಂತ. ಆ ವೆಬ್ಸೈಟ್ ಅಲ್ಲಿ ನೀವು ಈ ಟ್ರೈಪಾಡ್ ನ ಬೈ ಮಾಡಬಹುದು. ನಿಮಗೇನಾದ್ರೂ ಆ ವೆಬ್ಸೈಟ್ ಏನಾದ್ರು ಬೇಕಾದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ನೀವು ಹೋಗಿ ಬೇಕಾದ್ರೆ ಆ ವೆಬ್ಸೈಟ್ ನ ವಿಸಿಟ್ ಮಾಡಿ. ಟ್ರೈಪಾಡ್ ನ ಸ್ಪೆಸಿಫಿಕೇಶನ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಈ ಟ್ರೈಪಾಡ್ ಗೆ ವರ್ಲ್ಡ್ ಫಸ್ಟ್ ಮೋಟರೈಸ್ಡ್ ಟ್ರೈಪಾಡ್ ಅಂತಾನು ಕರೀತಾರೆ ಅಂತ ಹೇಳಿದ್ದಾರೆ. ಯಾಕಂದ್ರೆ ಈ ಟ್ರೈಪಾಡ್ ಅಲ್ಲಿ ಮೋಟರ್ ಗಳನ್ನ ಯೂಸ್ ಮಾಡಿದ್ದಾರೆ. ಅಂದ್ರೆ ಈಗ ಟ್ರೈಪಾಡ್ ಲೆಗ್ಸ್ ಗಳಿದಾವಲ್ಲ ಅದರಲ್ಲಿ ಮೋಟರ್ ಗಳನ್ನ ಫಿಕ್ಸ್ ಮಾಡಿದ್ದಾರೆ. ಈ ಟ್ರೈಪಾಡ್ ಅಲ್ಲಿ ಮೋಟರ್ ಗಳನ್ನ ಯೂಸ್ ಮಾಡೋದ್ರಿಂದ ನಮಗೆ ಒಂಥರ ಹೆಲ್ಪ್ಫುಲ್ ಆಗ್ಬಹುದು. ನಾವು ಈಗ ಏನ್ ಯೂಸ್ ಮಾಡ್ತಿದೀವಿ ಟ್ರೈಪಾಡ್, ಅದರಲ್ಲಿ ಲೆಗ್ಸ್ ಗಳನ್ನ ನಾವೇ ಎಕ್ಸ್ಚೇಂಜ್ ಮಾಡ್ಕೊಂಡು ಒಂದು ಟ್ರೈಪಾಡ್ ನ ನಿಲ್ಲಿಸ್ಕೋಬೇಕಿತ್ತು. ಆದ್ರೆ ಈ ಟ್ರೈಪಾಡ್ ಅಲ್ಲಿ ಜಸ್ಟ್ ಒಂದು ಬಟನ್ ನ ಕ್ಲಿಕ್ ಮಾಡೋ ಮುಖಾಂತರ ಆ ಟ್ರೈಪಾಡ್ ನ, ಈಗ ಮಾಮೂಲಿಯಾಗಿ ಈ ಟ್ರೈಪಾಡ್ ನ ಇಟ್ಕೋಬೇಕು ನೆಲಕ್ಕೆ, ಜಸ್ಟ್ ಆ ಫುಟ್ ಪ್ರಿಂಟ್ ಗಳನ್ನ ಸ್ವಲ್ಪ ಎನ್ಲಾರ್ಜ್ ಮಾಡ್ಕೊಂಡು ಒಂದು ಬಟನ್ ಒತ್ತೋದ್ರ ಮುಖಾಂತರ ಅದು ಅಪ್ ಮತ್ತೆ ಡೌನ್ ಗೆ ಬರುತ್ತೆ. ಈ ಟ್ರೈಪಾಡ್ ನಲ್ಲಿ ಅಲ್ಟ್ರಾ ಹೈ ಟಾರ್ಕ್ ಮೋಟರ್ಸ್ ಗಳನ್ನ ಯೂಸ್ ಮಾಡಿದ್ದಾರೆ, ತುಂಬಾ ಪವರ್ಫುಲ್ ಮೋಟರ್ಸ್ ಗಳೇ. ಮತ್ತೆ ನಿಮಗೆ ಒಂದು ಯೋಚನೆ ಆಗ್ಬಹುದು, ಈಗ ಈ ಮೋಟರ್ ಗಳನ್ನ ಬಳಸಿದಾರಲ್ಲ, ಇದರಿಂದ ಏನಾದ್ರೂ ವಿಡಿಯೋ ಮಾಡ್ಬೇಕಾದ್ರೆ ಸೌಂಡ್ ಬಂದ್ರೆ ಏನ್ ಮಾಡ್ಬೋದಪ್ಪ ಅಂತ. ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ, ನೀವು ವಿಡಿಯೋ ಮಾಡಬೇಕಾದ್ರೆ ಯಾವುದೇ ನಾಯ್ಸ್ ಬರೋದಿಲ್ಲ, ನೀವು ಕ್ಲಿಯರ್ ಆಗಿ ವಿಡಿಯೋ ಮಾಡಬಹುದು ಅಂತ. ಮತ್ತೆ ಈ ಟ್ರೈಪಾಡ್ ನ ಇನ್ನೊಂದು ಹೆಸರಿಂದನೂ ಕೂಡ ಕರಿಬಹುದು, ಏನಪ್ಪಾ ಅಂದ್ರೆ ಆಟೋ ಸೆಲ್ಫ್ ಲೆವೆಲಿಂಗ್. ಇದೇನಪ್ಪ ಆಟೋ ಸೆಲ್ಫ್ ಲೆವೆಲಿಂಗ್ ಅಂದ್ರೆ, ಈಗ ಮಾಮೂಲಿಯಾಗಿ ಯೂಸ್ ಮಾಡ್ತಿರ್ತಾರ, ಈಗ ಏನ್ ಯೂಸ್ ಮಾಡ್ತಿರ್ತಾರ ಆ ಟ್ರೈಪಾಡ್ ಗಳಲ್ಲಿ ಸ್ಪೀಡ್ ಲೆವೆಲ್ ನ ನೋಡ್ಕೊಂಡು ಲೆಗ್ಸ್ ಗಳನ್ನ ಅಡ್ಜಸ್ಟ್ ಮಾಡ್ಕೋಬೇಕಿತ್ತು, ಸ್ವಲ್ಪ ಟೈಮ್ ಹಿಡಿಯೋದು. ಆದ್ರೆ ಈ ಟ್ರೈಪಾಡ್ ಅಲ್ಲಿ ಜಸ್ಟ್ ಒಂದು ಬಟನ್ ನ ಕ್ಲಿಕ್ ಮಾಡಿದ್ರೆ ಸಾಕದು ತನ್ನ ಲೆವೆಲ್ ನ, ಏನೀಗ ಲೆವೆಲ್ ಇರೋಲ್ಲ ಸರ್ಫೇಸ್ ಅಲ್ಲಿ, ಜಸ್ಟ್ ಆ ಬಟನ್ ಒತ್ತಿದ್ರೆ ಸಾಕು 90 ಡಿಗ್ರಿಗೆ ಅದು ಲೆವೆಲ್ ಮಾಡ್ಕೊಡುತ್ತೆ. ಕ್ಯಾಮೆರಾ ವ್ಯೂಗೆ ಅಂದ್ರೆ ಈ ಫೋಟೋ ವಿಡಿಯೋ ಮಾಡೋಕ್ಕಾದ್ರೆ ಈಸಿ ಆಗುತ್ತೆ, ಟೈಮ್ ಕೂಡ ಉಳಿಯುತ್ತೆ. ಮತ್ತೆ ಇದು ಹೇಗೆ ಲೆವೆಲ್ ನ ಸೆಟ್ ಮಾಡ್ಕೊಳ್ಳುತ್ತಪ್ಪ ಅಂದ್ರೆ, ಇದರಲ್ಲಿ ಜೈರೋಸ್ಕೋಪ್ ಆಕ್ಸೆಲರೋಮೀಟರ್ ಅನ್ನೋ ಚಿಪ್ಪಿನ ಸಹಾಯದ ಮೂಲಕ ಇದು ತನ್ನ ಲೆವೆಲ್ ನ ಸರಿ ಮಾಡ್ಕೊಳ್ಳುತ್ತೆ. ಮತ್ತೆ ಈ ಟ್ರೈಪಾಡ್ ಅಲ್ಲಿ 12 ವೋಲ್ಟ್ ಪವರ್ಫುಲ್ ಬ್ಯಾಟರಿಯನ್ನು ಕೂಡ ಕೊಟ್ಟಿದ್ದಾರೆ. ನಿಮಗೂ ಕೂಡ ಒಂದು ಯೋಚನೆ ಬರ್ಬೋದು, ಅಕಸ್ಮಾತ್ ಈ ಟ್ರೈಪಾಡ್ ಅಲ್ಲಿ ಬ್ಯಾಟರಿ ಏನಾದ್ರು ಲೋ ಆದ್ರೆ ಮೋಟಾರ್ಗಳು ಸ್ಟಕ್ ಆಗಿ ಟ್ರೈಪಾಡ್ ಹಂಗೆ ನಿಂತ್ಕೊಳ್ಳೋದಿಲ್ವಾ, ಹೆಂಗ್ ಮಡ್ಚೋದು ಆಗ? ಅದಕ್ಕೋಸ್ಕರ ಅವರು ಹೇಳಿದ್ದಾರೆ, ಬ್ಯಾಟ್ರಿ ಏನಾದ್ರೂ ಅಕಸ್ಮಾತ್ ಲೋ ಆಗೋ ಪರಿಸ್ಥಿತಿ ಬಂದಾಗ ಅದು ಮೊದಲೇ ವಾರ್ನಿಂಗ್ ಕೊಡುತ್ತಂತೆ, ಬ್ಯಾಟ್ರಿ ಲೋ ಆಗ್ತಿದೆ ಅಂತ. ಬ್ಯಾಟ್ರಿ ಲೋ ಆದಾಗ ಎಲ್ಲಿ ವಾರ್ನಿಂಗ್ ತೋರಿಸುತ್ತಪ್ಪ ಅಂದ್ರೆ, ಮೇಲ್ಗಡೆ ಸ್ಮಾಲ್ ಸ್ಕ್ರೀನ್ ಕಾಣಿಸ್ತಿದೆ ನೋಡಿ, ಅಲ್ಲಿ ವಾರ್ನಿಂಗ್ ತೋರಿಸುತ್ತೆ ಅಂತ ಹೇಳಿದ್ದಾರೆ. ಅದೊಂದೇ ಅಲ್ಲ, ಈ ಟ್ರೈಪಾಡ್ ಅಲ್ಲಿ ಯಾವ ತರದ ಫ್ಯೂಚರ್ಸ್ ಗಳಿದಾವೆ ಅಂತ ನಮಗೆ ತಿಳ್ಕೊಬೇಕಲ್ಲ, ಅದನ್ನು ಕೂಡ ಅಲ್ಲಿ ತೋರಿಸುತ್ತೆ. ಮತ್ತೆ ಈ ಬಟನ್ ಗಳ ಫ್ಯೂಚರ್ಸ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ರೈಸ್ ಲೋಯರ್ ಬಟನ್ ಅಂತ ಇದೆಯಲ್ಲ, ಅದು ಈ ಟ್ರೈಪಾಡ್ ವರ್ಟಿಕಲ್ ಆಗಿ ಮೇಕೆ ಅಥವಾ ತೆಳಗಡೆಗೆ ಮೂವ್ ಆಗ್ಬೇಕನ್ನೋದನ್ನ ನಾವು ಸೆಟ್ ಮಾಡ್ಕೊಳ್ಳೋದು. ಮತ್ತೆ ಈ ರೈಟ್ ಲೆಫ್ಟ್ ಸೈಡ್ ಸಿಸ್ಟಮ್ ಸ್ಪೀಡ್ ಅಂತ ಇದೆಯಲ್ಲ, ಇವು ಈ ಟ್ರೈಪಾಡ್ ವರ್ಟಿಕಲ್ ಆಗಿ ಮೂವ್ ಆಗುತ್ತಲ್ಲ, ಅದು ಎಷ್ಟು ಸ್ಪೀಡಲ್ಲಿ ಮೂವ್ ಆಗೋದನ್ನ ನಾವು ಈ ಬಟನ್ ಮುಖಾಂತರ ಕಂಟ್ರೋಲ್ ಮಾಡಬಹುದು. ಇನ್ನು ಮಾಮೂಲಿಯಾಗಿ 3 ಲೈನ್ಸ್ ಕಾಣಿಸ್ತಿದೆ ನೋಡಿ, ಮೆನು ಬಟನ್ ಅಂತ ತೋರಿಸಿದಾರಲ್ಲ, ಇದು ಈ ಟ್ರೈಪಾಡ್ ಅಲ್ಲಿರೋ ಕೆಲವೊಂದು ಫ್ಯೂಚರ್ಸ್ ಮತ್ತೆ ಸೆಟ್ಟಿಂಗ್ಸ್. ಅಂದ್ರೆ ಈಗ ಟೈಮ್ಲೆಸ್ ವಿಡಿಯೋಗಳು ಮಾಡ್ತೀವಲ್ಲ, ಅದನ್ನ ಆ ಬಟನ್ ಹೋಗುತ್ತೋ ಮುಖಾಂತರ ಅದರಲ್ಲಿ ಟೈಮ್ಲೆಸ್ ವಿಡಿಯೋ ಮಾಡ್ಬೋದು. ಇನ್ನು ಮಾಮೂಲಿಯಾಗಿ ಲೆಫ್ಟ್ ಸೈಡ್ ಅಲ್ಲಿ ಕಾಣಿಸೋ ಈ ಪವರ್ ಬಟನ್ ಈ ಟ್ರೈಪಾಡ್ ನ ಆನ್ ಆಫ್ ಬಟನ್. ಮತ್ತೆ ಈ ಟ್ರೈಪಾಡ್ ನಲ್ಲಿ ನೀವು ಟೈಮ್ ಲ್ಯಾಪ್ಸ್ ವಿಡಿಯೋಗಳನ್ನ ಕೂಡ ಬೇಕಾದ್ರೆ ಮಾಡಬಹುದು, ಅಷ್ಟು ನಮಗೆ ಸಪೋರ್ಟ್ ಕೊಡುತ್ತೆ ಟೈಮ್ ಲ್ಯಾಪ್ಸ್ ವಿಡಿಯೋಗಳನ್ನ ಮಾಡೋದಕ್ಕೆ. ಈಗ ಏನ್ ನೋಡ್ತಿದ್ದೀರ ವಿಡಿಯೋದಲ್ಲಿ ಇದೇ ತರ ಟೈಮ್ ಲ್ಯಾಪ್ಸ್ ವಿಡಿಯೋಗಳನ್ನ ಕೂಡ ನೀವು ಮಾಡಬಹುದು. ಈ ಟ್ರೈಪಾಡ್ಗಳು ಮ್ಯಾಕ್ಸಿಮಮ್ ಎಷ್ಟು ಭಾರವನ್ನ ತಡೆದುಕೊಳ್ಳುತ್ತಪ್ಪ ಅಂದ್ರೆ, ಈ ಟ್ರೈಪಾಡ್ ಎಕ್ಸ್ ಪ್ರೋ ಇದೆಯಲ್ಲ, ಇದು ಲಿಫ್ಟಿಂಗ್ ಕೆಪಾಸಿಟಿ ಬಂದ್ಬಿಟ್ಟು 20 kg, ಕ್ಯಾರಿಯಿಂಗ್ ಕೆಪಾಸಿಟಿ ಬಂದ್ಬಿಟ್ಟು 30 kg. ಇದೇನಿದು ಲಿಫ್ಟಿಂಗ್ ಕೆಪಾಸಿಟಿ ಮತ್ತು ಕ್ಯಾರಿಂಗ್ ಕೆಪಾಸಿಟಿ ಅಂದ್ರೆ, ಲಿಫ್ಟಿಂಗ್ ಕೆಪಾಸಿಟಿ ಅಂದ್ರೆ ಈಗ ಇದು ಈ ಟ್ರೈಪಾಡ್ ವರ್ಟಿಕಲ್ ಆಗಿ ಮೇಗೆ ತೆಳಗಡೆಗೆ ಮೂವ್ ಆಗುತ್ತಲ್ಲ, ಆ ಥರ ಮೂವ್ ಆಗಬೇಕಾದ್ರೆ ಬರೀ 20 kg ಮಾತ್ರ ಇಟ್ಟರೆ ಮಾತ್ರ ಅದು ಆ ಥರ ಮೂವ್ಮೆಂಟ್ ತಗೊಳ್ಳೋಕ್ಕೆ ಸಾಧ್ಯ ಅಂತ ಹೇಳಿದ್ದಾರೆ. ಕ್ಯಾರಿಯಿಂಗ್ ಕೆಪಾಸಿಟಿ ಬಂದ್ಬಿಟ್ಟು ಅಂದ್ರೆ 30 kg ಅಂತ ಹೇಳಿದಾರಲ್ಲ, ಇದು ಬರೀ ಆ ಟ್ರೈಪಾಡ್ ನ ನೀವು ಬೇಕಾದ ಹೈಟಿಗೆ ನಿಲ್ಲಿಸ್ಕೊಂಡು ಅದ್ರ ಮೇಲೆ 30 kg ಇಟ್ಟಾಗ ಮಾತ್ರ ಅದು ತಡ್ಕೊಳುತ್ತೆ. ಆದ್ರೆ ಇದು ಯಾವುದೇ ವರ್ಟಿಕಲ್ ಮೂವ್ಮೆಂಟ್ ತಗೊಳ್ಳಲ್ಲ, ಅಂದ್ರೆ ಮೇಲ್ಗೆ ತೆಳಗಡಿಕೆ ಮೋಷನ್ ನ ತಗೊಳ್ಳಲ್ಲ 30 kg ವರೆಗೂ ನೀವು ಬಾರನ್ನ ಆ ಟ್ರೈಪಾಡ್ ಮೇಲೆ ಇಟ್ಟಿದ್ದಾಗ. ಮತ್ತೆ ಟ್ರೈಪಾಡ್ ಎಕ್ಸ್ ರ್ಯಾಪಿಡ್ ನ ಕೆಪಾಸಿಟಿ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಲಿಫ್ಟಿಂಗ್ ಕೆಪಾಸಿಟಿ ಬಂದ್ಬಿಟ್ಟು 8 kg, ಕ್ಯಾರಿಯಿಂಗ್ ಕೆಪಾಸಿಟಿ ಬಂದ್ಬಿಟ್ಟು 30 kg. ಈ ಟ್ರೈಪಾಡು ಮ್ಯಾಕ್ಸಿಮಮ್ ಎಷ್ಟು ಹೈಟ್ ಹೋಗುತ್ತಪ್ಪ ಅಂದರೆ, ಇದು ಮ್ಯಾಕ್ಸಿಮಮ್ ಫುಟ್ ಪ್ರಿಂಟ್ನ ತೆಳಗಡೆ ಬಾಟಮಲ್ಲಿ ಮ್ಯಾಕ್ಸಿಮಮ್ ಫುಟ್ ಪ್ರಿಂಟ್ನ ಎನ್ಲಾರ್ಜ್ ಮಾಡಿದಾಗ 140 ಸೆಂಟಿಮೀಟರ್ವರೆಗೂ ಹೋಗುತ್ತೆ. ಅಂದರೆ 4 ಪಾಯಿಂಟ್ ಎಷ್ಟೋ ಸಮಥಿಂಗ್ ಅಡಿ ಬರುತ್ತೆ.
ಅದೇ ಫುಟ್ ಪ್ರಿಂಟು ಎಂದ್ಲದ್ ಮಾಡ್ದಲ್ಲಿ ಮಾಮೂಲಿ ಹೇಗಿರುತ್ತೆ ಹಾಗೆ ಹೈಟ್ ಮಾಡಿದ್ರೆ 148 ಸೆಂಟಿಮೀಟರ್ಗೂ ಹೋಗುತ್ತೆ. ನೋಡಿದ್ರಲ್ಲ 1 ಲಕ್ಷ ಟ್ರೈಪಾಡ್ ಅಲ್ಲಿ ಏನೇನೆಲ್ಲ ಸ್ಪೆಸಿಫಿಕೇಶನ್ ಇದೆ, ಅದು ಹೇಗೆ ಯೂಸ್ ಆಗುತ್ತೆ ಅನ್ನೋದನ್ನ. ಮತ್ತೆ ಇದೇ ತರ ಹೆಚ್ಚಿನ ವಿಡಿಯೋಗೆ ನಮ್ಮ ಚಾನಲ್ ನಲ್ಲಿ ಬರೋ ವಿಡಿಯೋಸ್ಗಳನ್ನ ನೋಡ್ತಾ ಇರಿ.